ಮೊದಲಿಗೆ ಸಂಗೀತ ಸೊಸೆಯಾದವಳು ಅತ್ತೆ ಮನೆನ ಬಿಟ್ಟು ಹೋಗ್ಬೇಕಾದ್ರೆ ತಾನೇ ಲಗೇಜ್ನ ತಗೊಂಡು ಹೋಗೋದು. ಆಗ ಭೂಮಿ, ಅತ್ತೆ ಇಲ್ಲದ ಸಲದ್ದೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ, ಸುಮ್ಮನೆ. ಅದು ಲಕ್ಷ್ಮಕ್ಕ ಫೋನ್ ಮಾಡಿದ್ರು. ನೋಡು ಭೂಮಿ, ನನಗೊಂದು ಫಂಕ್ಷನ್ ಇದೆ, ನನಗೊಂದು 4 ಜೊತೆ ಸೀರೆ ಬೇಕು, ತಂದ್ಕೊಡು ಅಂತ ಹೇಳಿದ್ರು. ನಾನು ಹೇಳಿದೆ ಅತ್ತೆ, ನಮ್ಮತ್ತೆಗೆ ಹುಷಾರಿಲ್ಲ, ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ, ನಾನು ಬರೋಕೆ ಆಗಲ್ಲ, ನೀನೇ ಒಂದು 10 ನಿಮಿಷ ಬಂದು ಹೋಗು ಅಂತ ಹೇಳಿದೆ. ಅದಕ್ಕೆ ಲಕ್ಷ್ಮಕ್ಕ ಬಂದ್ರು ಅಲ್ವಾ ಲಕ್ಷ್ಮಕ್ಕ? ಆಗ ಅಜಿತ್, ಹೌದು ಅಮ್ಮ. ಅಯ್ಯೋ, ನಾನು ಹೇಳ್ದೆ ಮರ್ತು ಬಿಟ್ಟಿದ್ದೆ ನೋಡಿ. ಆ್ಯಕ್ಚುಲಿ ನನ್ನ ಹೆಂಡತಿ ನನ್ನ ಹತ್ರ ಹೇಳಿದ್ಲು, ನನ್ನ ಕಣ್ಮುಂದೆನೇ ಅವಳ ಸೀರೆ ಎಲ್ಲ ಪ್ಯಾಕ್ ಮಾಡಿದ್ದು. ನಿಜವಾಗ್ಲೂ ಇಷ್ಟೇನೇನೋ? ಹಾಂ ಅಮ್ಮ. ಅತ್ತೆ, ನೀವು ಆಸ್ಪತ್ರೆಯಿಂದ ಬಂದಾಗಿಂದ ನೋಡ್ತಾನೇ ಇದ್ದೀನಿ, ತುಂಬ ಡೌಟ್ ಪಡ್ತಾ ಇದ್ದೀರಾ ನೀವು ನನ್ನ ಮೇಲೆ. ನೋಡಿ, ನೀವು ಹೀಗೆ ಮಾಡಿದರೆ ನಾನು ಯಾವತ್ತೂ ನಿಮ್ಮ ಜೊತೆ ಮಾತಾಡ್ಸಲ್ಲ. ಹೇ ಭೂಮಿ, ಯಾವತ್ತೂ ಬಾಯಿ ತಪ್ಪಿನೂ ಹೀಗೆಲ್ಲ ಮಾತಾಡಬೇಡ. ನನಗೆ ನನ್ನ ಮಗ ನೀನು ಯಾವಾಗಲೂ ಖುಷಿಯಾಗಿ ಇರಬೇಕು. ಅದೇನೋ ಗೊತ್ತಿಲ್ಲ ಕಣೋ, ನಿಮ್ಮಿಬ್ಬರ ಮಧ್ಯೆ ಬಿರುಕು ಬರ್ತಿದೆ ಅಂದ್ಕೊಂಡ್ರೆ ಸಾಕು, ನನ್ನ ಎದೆಯಲ್ಲಿ ನಡುಕ ಶುರುವಾಗುತ್ತೆ ಕಣೋ. ಅಮ್ಮ, ನೀವ್ಯಾಕೆ ಇಷ್ಟೊಂದು ಅನ್ವಾಂಟೆಡ್ ಆಗಿ ಟೆನ್ಷನ್ ತೊಗೊತಾ ಇದ್ದೀರಾ? ನಾವು ಚೆನ್ನಾಗೇ ಇದ್ದೀವಿ. ಸಂಗೀತ, ಯಾಕೆ ಆಯಾಸ ಮಾಡ್ಕೊತೀಯ? ಬಾ, ಟೀ ಕುಡಿ. 1 ಕಪ್ಪು ಕೂತ್ಕೋ, ಟೀ ಕೊಡು ಪಲ್ಲವಿ. ಆಗ ಭೂಮಿ, ಲಕ್ಷ್ಮಕ್ಕ ಬಾ. ಆಗ ಅಜಿತ್ ಏನೋ ಮಾತಾಡಬೇಕು ಅನ್ಸುತ್ತೆ, ಅದಕ್ಕೆ ಹೋದ್ರು. ನೀನು ಟೀ ಕುಡಿಯಮ್ಮ. ಅಪ್ಪ, ನಂಗೊಂಚೂರು ಕೆಲಸ ಇದೆ, ಸ್ಟೇಷನ್ಗೆ ಹೋಗಿ ಬರ್ತೀನಿ, ಟೈಮ್ ಆಯಿತು. ಅಮ್ಮ, ಹೆಲ್ತ್ ಹುಷಾರು. ಆಗ ಸಂಗೀತ, ಅಲ್ಲ, ನೀವೆಲ್ಲರೂ ಸೇರಿ ನನ್ನಿಂದ ಯಾವ ವಿಷಯನೂ ಮುಚ್ಚಿ ಇಡ್ತಿಲ್ಲ ಅಲ್ವಾ? ಆಗ ಶ್ರವಣ್, ಅಕ್ಕ, ಆ ಥರ ಎಲ್ಲ ಏನೂ ಇಲ್ಲ, ನೆಮ್ಮದಿಯಾಗಿ ಟೀ ಕುಡಿ. ಆಗ ರಾಮ್, ಪಲ್ಲವಿ, ಎಲ್ಲರಿಗೂ ಟೀ ಕೊಡು. ಆಗ ಲಕ್ಷ್ಮಕ್ಕ, ಅಲ್ಲ ಭೂಮಿ, ನಿನ್ನನ್ನು ಬೆಂಗಳೂರು ಬಸ್ ಹತ್ತಿಸಿ ಬಸ್ ಹೋಗೋ ಗಂಟ ಬಸ್ ಸ್ಟಾಪಲ್ಲೇ ನಾನು ನಿಂತಿದ್ದೆ. ಅದು ಯಾವಾಗ ನೀನು ಬೆಂಗಳೂರಿಂದ ಈ ಮನೆಗೆ ವಾಪಸ್ ಬಂದೆ. ನಾನು ಬೆಂಗಳೂರಿಗೆ ಹೋಗಲೇ ಇಲ್ಲ ಅಕ್ಕ. ಯಾಕೆ ಭೂಮಿ? ನಾನು ಹತ್ತಿದ್ನಲ್ಲ ಬಸ್ಸು, ಆ ಬಸ್ಸು ನಮ್ಮತ್ತೆ ಇದ್ದಿದ್ದ ಹಾಸ್ಪಿಟಲ್ ಮುಂದೆ ಹೋಯ್ತು. ಯಾಕೋ ಮನಸ್ಸು ತಡಿಲಿಲ್ಲ ಲಕ್ಷ್ಮಕ್ಕ. ಹೇಗಿದ್ರು ನಾನು ದೇವಸ್ಥಾನಕ್ಕೆ ಹೋಗಿ ಅತ್ತೆ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ನಲ್ಲ, ಪ್ರಸಾದ ಕುಂಕುಮ ಎರಡೂ ನನ್ನ ಹತ್ರನೇ ಇತ್ತು. ಅತ್ತೆ ಹತ್ರ ಹೋಗಿ ನಾನು ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಕ್ಷಮೆ ಕೇಳಿ ಆ ಕುಂಕುಮನ ಅವರ ಹಣೆಗೆ ಹಚ್ಚಿ ಬರೋಣ ಅಂತ ಹೋದೆ. ಅಷ್ಟರಲ್ಲಿ ಆಗ ಡಾಕ್ಟರ್, ಓ ಮೈ ಗಾಡ್, ಇಟ್ಸ್ ಅ ಮೆಡಿಕಲ್ ಮಿರಾಕಲ್, ಇವರು ಕೋಮಾದಿಂದ ಹೊರಗಡೆ ಬರ್ತಾ ಇದ್ದಾರೆ. ಆಗ ಸಂಗೀತ, ನೀನು ತರಕಾರಿ ಹಾಕಿ ಸೂಪ್ ಮಾಡ್ತೀಯಲ್ಲ, ತುಂಬ ಚೆನ್ನಾಗಿ ಮಾಡ್ತೀಯ ಭೂಮಿ. ಈಗ ನಿನ್ನ ಗಂಡನ್ನ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನಾನು ಕೇಳಿದ್ನೆಲ್ಲ ಮಾಡಿ ಕಳಿಸು. ಶಾರದಾ ಅವರು ದೇವಯಾನಿ ಕತ್ತು ಹಿಚ್ಕಿರುವುದನ್ನು, ಹಾಗೆ ಅಜಿತ್, ದಯವಿಟ್ಟು ಶಾರದಾ ಅತ್ತೆಗೋಸ್ಕರ, ಶ್ರವಣ್ ಮಾವನ್ಗೋಸ್ಕರ ಇಲ್ಲಿರು ಭೂಮಿ ಅಂತ ಹೇಳಿರುವುದನ್ನು ಹೇಳ್ತಾರೆ. ಲಕ್ಷ್ಮಕ್ಕ, ನನ್ನ ಊಹೆನ ಮೀರಿ ನನ್ನ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ಇನ್ನೂ ಎಷ್ಟು ದಿನ ಭೂಮಿ ಈ ವನವಾಸ ನಿನಗೆ ಗೊತ್ತಿಲ್ಲ ಅಕ್ಕ. ಆದರೆ ನನಗೆ ಗೊತ್ತಿರೋದು ಒಂದೇ, ನಾನು ಈ ಮನೆ ನಿಜವಾದ ಸೊಸೆ ಅಲ್ಲ, ನನಗೆ ಇಲ್ಲಿರೋ ಯಾವ ಹಕ್ಕು ಇಲ್ಲ ಅನ್ನೋದು. ಸಮಯ ಸಂದರ್ಭ ನೋಡಿಕೊಂಡು ಯಾವುದೋ ಒಂದು ನೆಪ ಹೇಳಿ ಇಲ್ಲಿಂದ ನಾನು ಹೊರಟ್ಬಿಡ್ತೀನಿ ಅಕ್ಕ. ನೋಡಕ್ಕ, ನಾನೇನೇ ಮಾಡಿದರೂ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಯಾರ ಹತ್ರನೂ ಯಾವ ವಿಷಯನೂ ಮಾತಾಡಬೇಡ. ನಾನು ಹೇಳಿದ್ದು ನಿಜಾನೇ ಭೂಮಿ, ನೀನು ಸಿಕ್ಕಾಕೊಂಡಿರೋದು ಸುಳಿಯಲ್ಲಿ. ಅದಕ್ಕೆ ನೀನು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ನಿನ್ನನ್ನು ಹೊರಗಡೆ ಬರೋಕೆ ಬಿಡ್ತಾ ಇಲ್ಲ. ಈ ಸಂಕಷ್ಟದಿಂದ ನಿನ್ನನ್ನು ಆ ದೇವರೇ ಕಾಪಾಡಬೇಕು ಭೂಮಿ. ನಾನಿನ್ನೂ ಹೊರಡ್ತೀನಿ, ನನಗೆ ಕೆಲಸ ಇದೆ. ಅಕ್ಕ, 1 ನಿಮಿಷ. ನೀನು ಹಾಗೆ ಹೋದರೆ ನಮ್ಮತ್ತೆಗೆ ಮತ್ತೆ ಅನುಮಾನ ಬರಬಹುದು. ಒಂದು ಕೆಲಸ ಮಾಡ್ತೀನಿ, ನಾನೊಂದು 4 ಸೀರೆ ಕೊಟ್ಟು ಕಳಿಸ್ತೀನಿ, ಬಾ. ಆಗ ಅಜಿತ್, ಸದಾನಂದ್ ಸರ್, ಇವತ್ತು ಗಾಂಜಾ ಪೆಡ್ಲರ್ಗಳನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಲ್ವಾ? ಹೌದು ಸರ್. ಅದರಲ್ಲಿ ಒಬ್ಬ ಡಿಗ್ರಿ ಸ್ಟೂಡೆಂಟ್ ಇದ್ದಾನೆ, ಅವನನ್ನು FIR ಅಲ್ಲಿ ಆ್ಯಡ್ ಮಾಡಬೇಡಿ. ಅವನ್ನ ಸ್ಟೇಷನ್ಗೆ ಕರೆಸಿ ನಾನೇ ಒಂದ್ಸಲ ಅವನ ಹತ್ರ ಮಾತಾಡ್ತೀನಿ. ಬುದ್ಧಿ ಕಲ್ತ್ರೆ ಒಳ್ಳೇದಲ್ವಾ? ಒಂದು ಚಾನ್ಸ್ ಕೊಡೋಣ. ಆದ್ರಿ ಸರ. ಆಗ ಸತ್ಯನ, ಯಾರ್ಯಾರಿಗೋ ಚಾನ್ಸ್ ಕೊಡ್ತೀಯಂತೆ, ಪಾಪ ನಮ್ಮ ಭೂಮಿಗೆ ಒಂದು ಚಾನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸತ್ಯನ, ನನಗೆ ಅವಳ ಹೆಸರು ಎತ್ಬೇಡಿ ಅಂತ ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ನಾನು ಒಂದು ತೀರಾ, ಅವಳು ಒಂದು ತೀರಾ. ಈ ಸಂಬಂಧ ಸೆಟ್ ಆಗಲ್ಲ, ಬಿಡಿ ನನ್ನ. ಇನ್ಯಾವತ್ತಿದ್ರೂ ನಾವು ಸೇರಲ್ಲ ಅಷ್ಟೇ. ತಾನೊಂದು ಬಗೆದರೆ ದೈವ ಒಂದು ಬಗೀತು ಅಂತಾರೆ. ಮಾಡಿ ಏನೂ ಮಾಡಲಿಕ್ಕೆ ಆಗಲ್ಲ. ಆದರೂ ಕೂಡ ನೀವಿಬ್ಬರು ಗಂಡ ಹೆಂಡತಿಯಾಗಿ ಇರಬೇಕು ಅನ್ನೋದು ನನ್ನ ಆಶಯ. ನೋಡಪ್ಪ, ಸುಮ್ಮನೆ ಅದನ್ನೇ ಹೇಳಿ ಹೇಳಿ ನನ್ನ ಇರಿಟೇಟ್ ಮಾಡಬೇಡಿ ಸತ್ಯಣ್ಣ. ನಾನೊಂದು ತೀರಾ, ಅವಳು ಒಂದು ತೀರಾ. ಅವಳು ಈಸ್ಟ್ ಆದರೆ ನಾನು ವೆಸ್ಟ್, ನಾನು ನಾರ್ತ್ ಆದರೆ ಅವಳು ಸೌತ್. ಆಗ ಸಂಗೀತ, ನಿನ್ನ ಭೂಮಿ ಮಧ್ಯೆ ಏನಾದರೂ ಸಮಸ್ಯೆ ಏನೋ? ಹೇ, ಪ್ರಾಬ್ಲಮ್ ಆ ಥರದ್ದೆಲ್ಲ ಏನೂ ಇಲ್ಲ ಅಮ್ಮ, ನಾವು ಪರ್ಫೆಕ್ಟ್ ಕಪಲ್. ಅಮ್ಮ, ಯಾಕೆ ಈ ಥರ ಡೌಟ್ ಎಲ್ಲ ಬರ್ತಿದೆ ನಿನಗೆ? ಮತ್ತೆ ಅವಳು ಯಾಕೋ ನಿನ್ನ ರೂಮನ್ನು ಬಿಟ್ಟು ಶಾರದಾ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾಳೆ? ಅಜಿತಾ, ಬೆಳಗ್ಗೆ ಅವಳನ್ನು ಶಾರದಾ ರೂಮಲ್ಲೇ ನೋಡಿದೆ. ನಾನು ಕೇಳಿದರೆ ಫೋನ್ ಚಾರ್ಜ್ಗೆ ಹಾಕಿದ್ದೆ ಅತ್ತೆ ಅಂತ ಹೇಳಿದ್ಲು. ಡೌಟ್ ಬಂದು ನಚ್ಚಿ ಕೇಳಿದೆ ಕಣೋ.
ಯಾಕಮ್ಮ ಶಾರದಾ ಅತ್ತೆ ರೂಮ್ಗೆ ಭೂಮಿ ಅತ್ತಿಗೆ ಹೋಗಬಾರ್ದಾ ಅಂತ ಕೇಳ್ತಾನೆ. ನನಗೆ ಯಾಕೋ ಇವ್ರ ವರ್ತನೆ ನೋಡಿದರೆ ನಿಮ್ಮಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನುಮಾನ ಬರ್ತಾ ಇದೆ ಕಣೋ. ಅಜಿತಾ, ನನ್ನ ಮಗ ನನ್ನಿಂದ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ. ನಿಜ ಹೇಳೋ, ನಿಮ್ಮಿಬ್ಬರ ಮಧ್ಯೆ ಯಾವ ಥರ ಸಮಸ್ಯೆನೂ ಇಲ್ಲ ಅಲ್ವಾ? ಅಯ್ಯೋ ಅಮ್ಮ, ನೀವು ಡೌಟ್ ಪಡ್ತಿರೋ ಥರ ಏನೂ ಇಲ್ಲ ಅಮ್ಮ. ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಆಧುನಿಕ ರೋಮಿಯೋ ಜೂಲಿಯೆಟ್. ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ಭೂಮಿ, ನಾನು ಸ್ಟೇಷನಿಂದ ಬರಬೇಕಾದ್ರೆ ಸಾಹೇಬ್ರೆ ನೀವು ಬರಬೇಕಾದ್ರೆ ಮಲ್ಲಿಗೆ ಹೂ ಮಿಸ್ ಮಾಡಲೇಬಾರ್ದು ಅಂತ ಹೇಳಿದಾಳೆ ಅವಳು. ನಿಮಗೆ ನೋಡಿದರೆ ಏನೇನೋ ಡೌಟ್ಸ್, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಿಜಾನೇನೋ? ಹೇ, 200% ಹೌದು. ಹೌದಾ? ಸರಿ, ಹಾಗಿದ್ರೆ ನೀನು ಒಂದು ನಿಮಿಷ ಲೈನಲ್ಲೇ ಇರು. ಭೂಮಿ ಅತ್ತೆ, ನಿದ್ದೆ ಮಾಡ್ತಾ ಇದೀಯಾ? ಇಲ್ಲ. ಏನಾದರೂ ಬೇಕಿತ್ತಾ? ಇಲ್ಲ ಇಲ್ಲ, ನನಗೆ ಏನೂ ಬೇಡ. ನೋಡು, ಅಜಿತಾ ಲೈನಲ್ಲಿ ಇದ್ದಾನೆ. ನಿಮ್ಮ ರೂಮ್ನ ಬಿಟ್ಟು ನೀನ್ಯಾಕೆ ಶಾರದಾ ರೂಮಲ್ಲಿ ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ತಗೋ, ಅವನ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ಅತ್ತೆ, ಏನು ಅತ್ತೆ? ಅತ್ತೆ ತಗೋ, ಮಾತಾಡು. ಸಾಹೇಬ್ರೆ, ಮನೆಗೆ ಬೇಗ ಬನ್ನಿ. ಅತ್ತೆ, ಮೋಡ ಆಗಿಬಿಟ್ಟಿದೆ. ಟೆರೇಸ್ ಮೇಲೆ ಬಟ್ಟೆ ಒಣಗಿ ಹಾಕಿದ್ದೆ. 1 ನಿಮಿಷ ತೊಗೊಂಡು ಬರ್ತೀನಿ. ಅಲ್ಲ ಭೂಮಿ, 1 ನಿಮಿಷ ಇರು. ಶ್ರವಣ ನೋಡಿದೀಯಾ ಅವಳನ್ನು? ಹೇಗೆ ನೆಪ ಹೇಳಿಬಿಟ್ಟು ಹೋದ್ಲು ಅಂತ. ಅವಳು ಬದಲಾಗಿದ್ದಾಳೆ ಅಂತ ಹೇಳಿದರೆ ನೀವ್ಯಾರೂ ನನ್ನ ಮಾತೇ ಕೇಳಲಿಲ್ಲ. ಈಗಲೂ ನೋಡು, ಮಳೆ ಬರ್ತಿದೆ, ಬಟ್ಟೆ ತರಬೇಕು ಅಂತ ಹೇಳಿ ನಾಟಕ ಮಾಡಿಕೊಂಡು ಹೋದ್ಲು. ನನಗೆ ಗೊತ್ತು ಕಣೋ, ಅವಳು ಬದಲಾಗಿದ್ದಾಳೆ. ಆಗ ಶ್ರವಣ್, ಅಕ್ಕ, ನಮಗೆ ಯಾರಿಗೂ ಹಾಗೆ ಅನಿಸ್ತಿಲ್ಲಪ್ಪ. ಭಾವ, ನಿಮಗೆ? ಇಲ್ಲ ಕಣೋ, ನನಗೆ ಏನೂ ಹಾಗೆ ಅನಿಸಿಲ್ಲ. ಚೆನ್ನಾಗೇ ಇದ್ದಾರೆ. ಆಗ ನಚ್ಚಿ, ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್. ನಿನಗೆ ಚೆನ್ನಾಗಿ ಗೊತ್ತಲ್ಲ. ಅಯ್ಯೋ ದೇವರೇ, ಶ್ರವಣ ನನ್ನ ಮಾತು ನಚ್ಚಿ, ನೀನಾದರೂ ನನ್ನ ಮಾತು ನಂಬು. ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ. ನೀವು ಯಾಕೆ ನನ್ನ ಮಾತನ್ನು ನಂಬ್ತಿಲ್ಲ? ಅಮ್ಮ, ಸ್ಟ್ರೆಸ್ ಮಾಡ್ಕೋಬೇಡ. ಸ್ಟ್ರೆಸ್ ಮಾಡ್ಕೊಂಡ್ರೆ ತಲೆನೋವು ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯು ಕಾಮ್ ಡೌನ್. ನೀನು ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಆಗ ರಾಮ್, ಸಂಗೀತ, ಯಾಕೆ ಆಯಾಸ ಮಾಡ್ಕೋತೀಯ ನೀನು? ಹೋಗಕ್ಕ, ನೀನು ರೆಸ್ಟ್ ಮಾಡು. ಆಗ ನಚಿಕೇತ್, ಮಾವ, ಏನು ಮಾಡೋದು ಇವಾಗ? ನಿಮಗೆ ಅಮ್ಮ ಚೆನ್ನಾಗಿ ಗೊತ್ತು ತಾನೆ. ಒಂದು ಸರ್ತಿ ಅವರಿಗೆ ಡೌಟ್ ಬಂತು ಅಂದರೆ ಮುಗೀತು ಕತೆ. ಅಷ್ಟು ಈಸಿಯಾಗಿ ಹೋಗಲ್ಲ ಅದು. ನಚ್ಚಿ, ಸತ್ಯನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಒಂದು ಮೀಟಿಂಗ್ ಮಾಡಬೇಕು. ಕಾಲ್ ಮಾಡು. ಸತ್ಯನ ಇವಾಗ ಅಣ್ಣನ ಜೊತೆನೇ ಇರ್ತಾರೆ. ನಾನು ಅವರಿಗೆ ಒಂದು ಮೆಸೇಜ್ ಹಾಕ್ತೀನಿ. ಆಗ ಅಜಿತ್, ನೋಡಿದ್ರಾ ಸತ್ಯನ, ನನ್ನ ಎಲ್ಲರ ಮುಂದೆ ಬ್ಯಾಡ್ ಮಾಡಬೇಕು ಅಂತಾನೆ ಅಮ್ಮನ ಕಣ್ಣಿಗೆ ಕಾಣಿಸೋ ಥರ ಶಾರದಾ ಅತ್ತೆ ರೂಮಲ್ಲಿ ಕೂತಿದ್ದಾಳೆ ಇವಳು. ಹಾಗೆಲ್ಲ ಏನೂ ಇರಲ್ಲ, ನಿನ್ನ ಭ್ರಮೆ ಅದು. ಕೆಲಸ ಮಾಡಿರ್ತಾಳೆ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಕೆ ಅಲ್ಲಿ ಹೋಗಿರ್ತಾಳೆ ಅಷ್ಟೇ. ಈ ಕಥೆನೆಲ್ಲ ನೀವು ನಂಬಬೇಕು ಅಷ್ಟೇ, ನಾನು ನಂಬಲ್ಲ. ಕೋರ್ಟಲ್ಲಿ ನನಗೊಂದು ಕೇಸ್ ಇತ್ತು. ನಾನು ಅರ್ಜೆಂಟ್ ಹೋಗಲೇಬೇಕು. ನಿನಗೆ ಆಮೇಲೆ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಏನೋ ಅರ್ಜೆಂಟಾಗಿ ಮೀಟಿಂಗ್ ಸೇರಿ ಬಿಟ್ಟಿದ್ದೀರಿ, ಬೇಗ ಬಾ ಅಂತ ಮೆಸೇಜ್ ಬೇರೆ ಹಾಕಿದ್ರಿ. ಆಗ ರಾಮ್, ಸತ್ಯ, ಅಜಿತ್, ಭೂಮಿ, ಸಂಗೀತ ಕೈಯಲ್ಲಿ ಸಿಕ್ಕಾಕೋತಿದ್ರು ಇವತ್ತು. ಜಸ್ಟ್ ಮಿಸ್ ಅಷ್ಟೇ. ನಾನು ಸ್ಟೇಷನಲ್ಲಿ ಇದ್ನಲ್ಲ, ನನಗೆ ಗೊತ್ತು. ಆಗ ಶ್ರವಣ್, ಅದು ಹಾಗಲ್ಲ ಸತ್ಯ. ಇವರಿಬ್ಬರ ಕಳ್ಳಾಟನ ಅಕ್ಕನಿಂದ ಎಷ್ಟು ದಿನ ಮುಚ್ಚಿಡೋದು? ಇವತ್ತಲ್ಲ ನಾಳೆ ಗೊತ್ತಾಗಿ ಹೋದರೆ? ಆಗ ಅಜ್ಜಿ, ಸಂಗೀತನಿಗೆ ಒಂದ್ಸಲ ಅನುಮಾನ ಬಂದ್ಬಿಟ್ರೆ ಅದಕ್ಕೆ ಒಂದು ಪರಿಹಾರ ಸಿಗೋ ತನಕ ಅವಳ ತೆರೆಯಲ್ಲಿ ಅದು ಕೊರಿತಾನೇ ಇರುತ್ತೆ. ಆಗ ಪಲ್ಲವಿ, ಸತ್ಯಣ್ಣ, ನಿಜ ಹೇಳ್ಬಿಡೋಣ ಅಂದರೆ ಸಂಗೀತಮ್ಮ ಈಗ ತಾನು ಕೋಮಾದಿಂದ ಹೊರಗೆ ಬಂದಿದ್ದಾರೆ. ಡಾಕ್ಟರ್ ಬೇರೆ ಅವರಿಗೆ ಶಾಕ್ ಆಗುವಂಥ ವಿಚಾರ ಯಾವುದು ಹೇಳಬಾರ್ದು ಅಂತ ಹೇಳಿದ್ದಾರೆ. ಆಗ ರಾಮ್, ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀವಿ. ಪ್ರತಿ ಕ್ಷಣನೂ ಇಂಥ ಟೆನ್ಷನಲ್ಲಿ ಬದುಕೋದು ಕಷ್ಟ ಕಣೋ. ಆಗ ಸತ್ಯನ, ಅದು ನಿಜಾನೇ, ಆದರೆ ಇದಕ್ಕೆ ಪರಿಹಾರ ಏನು? ಈಗಿನ ಮೀಟಿಂಗ್ ಏನು ತೀರ್ಮಾನ ಮಾಡಿದೆ ಅಂತ ನನಗೆ ಹೇಳಿದರೆ ನಾನು ಏನಾದರೂ ಮಾಡಬಹುದು. ಆಗ ಶ್ರವಣ್, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವ್ಯಾಕೆ ಅಜಿತ್, ಭೂಮಿನ ನೀವಿಬ್ರು ಒಟ್ಟಿಗೆ ಇರಿ ಅಂತ ಬೇಡ್ಕೋಬೇಕು? ಅದರ ಬದಲು ಅವರಿಬ್ಬರೇ ನಾವು ಬೇಡ ಬೇಡ ಅಂದ್ರೂ ಜೊತೆ ಇರಬೇಕು, ಆ ಥರ ಮಾಡಬೇಕು. ಆಗ ನಚ್ಚಿ, ಅದು ಹೇಗೆ ಸಾಧ್ಯ ಮಾವ? ಅವರಿಬ್ಬರು ನೀನು ಈಸ್ಟ್ ನಾನು ವೆಸ್ಟ್ ಅಂದ್ಕೊಂಡಿದ್ದಾರೆ. ನಚ್ಚಿ, ಲವ್ ಗುರು ನಾನು ಇರುವಾಗ ಯಾಕೋ ಚಿಂತೆ? ಫಸ್ಟು ನಿಮ್ಮಣ್ಣನಿಗೆ ಒಂದು ಫೋನ್ ಮಾಡು. ಅಲ್ಲ ಮಾವ, ಏನು ಹೇಳಬೇಕು ಅಂತನಾದರೂ ಹೇಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಏನೋ ಸೈಲೆಂಟಾಗಿ ಹೇಳ್ತಾರೆ. ಆಗ ಅಂಜು, ಅಯ್ಯೋ, ನಾವು ಆ ಟೀ ಅಂಗಡಿನ ಮನೆ ಬಿಟ್ಟು ಓಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಆ ಸೀನಿಯರ್ ಸಿಟಿಜನ್ಸು ಅವರಿಬ್ಬರನ್ನ ಹೆಂಗೆ ಸೇರಿಸೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೇಗೆ ಪ್ಲ್ಯಾನ್ನ ಫ್ಲಾಪ್ ಮಾಡೋದು ಮಾಮ್? ಅವರ ಜೊತೆ ಸೇರಿಕೊಂಡು ಶತ್ರುಗಳಿಗೆ ಕೋಟೆ ಬಾಗಲು ಒಳಗಿಂದಾನೇ ತೆಗೆಯೋದು. ಅಂಜು, ವಾಟ್ ಯು ಮೀನ್? ನಮ್ಮವರನ್ನ ನಾವು ಗೆಲ್ಲಬೇಕು, ಬಟ್ ನಮಗೆ ಆ ಶಕ್ತಿ ಇಲ್ಲ ಅಂದಾಗ ಏನು ಮಾಡಬೇಕು? ಯುಕ್ತಿನ ಉಪಯೋಗಿಸಿ ಶತ್ರುಗಳ ಜೊತೆ ಕೈ ಜೋಡಿಸ್ಬೇಕು. ನಮ್ಮವ್ರ ಜೊತೆನೇ ಇದ್ಕೊಂಡು ಅವರು ಪ್ಲ್ಯಾನ್ ಏನು ಅಂತ ತಿಳ್ಕೊಂಡು ಶತ್ರುಗಳು ಬಂದಾಗ ಅವರಿಗೆ ಕೋಟೆ ಬಾಗಿಲು ಓಪನ್ ಮಾಡಬೇಕು. ಆಮೇಲೆ ಶತ್ರುಗಳ ಜೊತೆ ಸೇರಿಕೊಂಡು ನಮ್ಮವ್ರನ್ನೆಲ್ಲ ಹೊಡೆದು ಓಡಿಸಿ ನಮ್ಮ ಕೋಟೆಗೆ ನಾವೇ ರಾಜರಾಗಬೇಕು. ಇದು ಹಳೆ ರಣತಂತ್ರ. ಇದನ್ನೇ ಈಗ ನಾವು ಇವರ ವಿಷಯದಲ್ಲೂ ಅಪ್ಲೈ ಮಾಡಬೇಕು. ಅಂದರೆ ನಾವಿಬ್ಬರು ಇವ್ರುಗಳ ಜೊತೆ ಸೇರಿಕೊಂಡು ಆ ಅಜಿತ್ ಮತ್ತು ಭೂಮಿನ
ಒಂದು ಮಾಡೋಕೆ ಇವರೆಲ್ಲ ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಇದನ್ನು ತಿಳ್ಕೊಂಡು ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಅದನ್ನು ಕೌಂಟರ್ ಮಾಡಿ ಪ್ಲ್ಯಾನ್ನ ಉಲ್ಟಾ ಮಾಡಬೇಕು. ಆ ಅಜಿತ್ ಮತ್ತು ಭೂಮಿನ ಸಪ್ರೇಟ್ ಮಾಡಲೇಬೇಕು. ಎಕ್ಸಾಕ್ಟ್ಲಿ ಬೇಬಿ, ಇದರಿಂದ ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದಂಗೆ ಆಗುತ್ತೆ. ಹೌ ಸಿಂಪಲ್. ಮನೆಯವರ ಮುಂದೆ ಹೋಗಿ ಅವರಿಬ್ಬರು ಒಂದಾಗೋದು ಬರೀ ನಿಮ್ಮ ಆಸೆ ಮಾತ್ರ ಅಲ್ಲ, ನಮ್ಮ ಆಸೆ ಕೂಡ ಅಂತ ಹೇಳಿ ಅವ್ರ ಜೊತೆ ಒಂದಾಗಿ ಬಿಡೋದು. ಸೇಮ್ ಟೈಮ್ ಗಂಡ ಹೆಂಡತಿ ಇಬ್ಬರನ್ನು ಬೇರೆ ಬೇರೆ ಮಾಡೋದು. ಸೂಪರ್ ಮಾಮ್, ಕಮ್ ಲೆಟ್ಸ್ ಗೋ, ಜಾಯಿನ್ ದ ಟೀಮ್, ಬಾ. ಆಗ ಅಜಿತ್, ಅಮ್ಮ ಹೇಗಿದ್ದಾರೆ? ಆಗ ಭೂಮಿ, ಆರಾಮಾಗಿ ಇದ್ದಾರೆ. ಶ್ರವಣ್ ಮಾವ ಅಪ್ಪ ರೂಮಲ್ಲಿ ಇದ್ದಾರೆ. ಆಗ ಸತ್ಯನ, ಬಜ್ಜಿ ಅದ್ಭುತ, ಮೊನ್ನೆ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ, ಇನ್ನೂ 4 ಇದ್ದಿದ್ರೆ ಅದ್ಭುತವಾಗಿರೋದು. ಆಗ ಪಲ್ಲವಿ, ಅಜಿತನ ಭೂಮಿನೂ ಒಂದಾಗಲಿ, 4 400 ಬಜ್ಜಿ ಮಾಡಿಕೊಡ್ತೀನಿ ನಿಮಗೆ. ಆಗ ಶ್ರವಣ್, ದೇವಯಾನಿ ನೀನು ಅಂಜು ನಮ್ಮ ಜೊತೆ ಸೇರಿದ್ದು ನಮಗೆ ಆನೆ ಬಲ ಬಂದ ಹಾಗೆ ಆಯಿತು ನೋಡು. ಏನು ಬಾವ ನೀವು, ನಾವೇನು ಹೊರಗಿನವರು ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ನಾವೆಲ್ಲ ಒಂದೇ ಫ್ಯಾಮ್ಲಿ ಅಲ್ವಾ, ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅಲ್ವಾ ಅತ್ತೆ? ಆಗ ನಚಿಕೇತ್, ಇವತ್ತು ನನ್ನ ಹಾರ್ಟಲ್ಲಿ ನಿಮಗೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗೋಯ್ತು. ಆಗ ಅಜ್ಜಿ, ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅಜಿತ್ ಬಂದ ಮೇಲೆ ಎಲ್ಲರೂ ಪಟ್ಟಿ ಎಡವಿ ಬೀಳಬೇಡಿ. ಆಗ ಸತ್ಯನ, ಅಜ್ಜಿ ನಾವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ, ಅವನು ಬರಲಿ ಅದಕ್ಕೆ ಕಾಯ್ತಾ ಇದ್ದೀವಿ, ಬಂದ. ಆಗ ಅಜಿತ್, ನಚ್ಚಿ ಎಮರ್ಜೆನ್ಸಿ ಅಂತ ಮೆಸೇಜ್ ಹಾಕಿದ್ದೆಲ್ಲೋ, ಏನಾಯಿತು? ಹೇ ಏನಾಯ್ತೋ? ನಾನು ಬರ್ತಾ ಅಮ್ಮನ ರೂಮ್ಗೆ ಹೋಗಿ ಬಂದೆ, ಅಮ್ಮ ಮಲ್ಕೊಂಡಿದ್ರು, ಎಮರ್ಜೆನ್ಸಿ ಏನಕ್ಕೆ ಅಂತ ಮೆಸೇಜ್ ಹಾಕಿದ್ದು ನೀನು? ಆಗ ಶ್ರವಣ್, ಅದು ಮೆಡಿಸಿನ್ ಎಫೆಕ್ಟ್ ಕಣೋ, ಬಲವಂತದ ನಿದ್ದೆ. ಆಗ ರಾಮ್, ಅಜಿತಾ, ಭೂಮಿ ಶಾರದಾ ರೂಮಲ್ಲಿ ಮಲಗಿದ್ದು ನೋಡಿದಾಗಿಂದ ಸಂಗೀತ ಆಗೇ ಉಳಿದಿಲ್ಲ ಕಣೋ. ಆಗ ಅಜ್ಜಿ, ನನ್ನ ಮಗನಿಗೂ ಸೊಸೆಗೂ ಏನೋ ಸರಿ ಇಲ್ಲ, ಆದರೆ ನೀವು ಯಾರೂ ಹೇಳ್ತಿಲ್ಲ ಅಂತ ಒಂದೇ ಮಾತು. ಆಗ ದೇವಯಾನಿ, ಹಾಗೆಲ್ಲ ಏನೂ ಇಲ್ಲ ಸಂಗೀತ ಅಂತ ಎಷ್ಟು ಹೇಳಿದ್ರು ಅವಳು ಕನ್ವಿನ್ಸೇ ಆಗಿಲ್ಲ. ಭೂಮಿ ನನ್ನನ್ನು ಅತ್ತೆ ಅಂತಾನೆ ಕರೆದಿಲ್ಲ, ನಾನು ಕೋಪದಲ್ಲಿ ಕರಿ ಅಂತ ಹೇಳಿದ ಮೇಲೆ ಏನೋ ಕಾಟಾಚಾರಕ್ಕೆ ಕರೆದ್ಲು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಆಗ ಶ್ರವಣ್, ಆ ಲಕ್ಷ್ಮಿ ಭೂಮಿ ಲಗೇಜ್ನ ತೊಗೊಂಡು ಹೋಗೋದಕ್ಕೆ ಯಾಕೆ ಬಂದ್ಲು? ಆಗ ಅಜಿತ್, ಅದನ್ನು ನಾನು ಮತ್ತೆ ಭೂಮಿ ಕವರ್ ಮಾಡಿದ್ವಲ್ಲ. ಆಗ ಪಲ್ಲವಿ, ಸಂಗೀತಮ್ಮ ಅದನ್ನು ಪೂರ್ತಿಯಾಗಿ ನಂಬಲಿಲ್ವಲ್ಲ. ಆಗ ಶ್ರವಣ್, ಭೂಮಿನ ನಮ್ಮ ರೂಮಲ್ಲಿ ನೋಡಿದ ಮೇಲಂತೂ ಆಕಾಶಕ್ಕೂ ಭೂಮಿಗೂ ನೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಕ್ಕ, ನಾನು ಫೋನಲ್ಲಿ ಕನ್ವಿನ್ಸ್ ಮಾಡಿದ್ನಲ್ಲ ಮಾವ. ಆಗ ರಾಮ್, ಆದರೆ ಅವಳು ಕನ್ವಿನ್ಸ್ ಆಗಲಿಲ್ವಲ್ಲ. ಆಗ ಅಜ್ಜಿ, ಅವರಿಬ್ಬರಿಗೂ ದೊಡ್ಡ ಜಗಳ ಆಗಿದೆ, ಏನದು ನನಗೆ ಗೊತ್ತಾಗಬೇಕು ಅಂತ ಒಂದೇ ಗಲಾಟೆ, ನಾವು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಆಗ ಸತ್ಯನ, ಅಜಿತಾ ಮನೆಗೆ ಬರಲಿ, ಅವನ್ನ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ತೆರೆ ಮೇಲೆ ಕೈ ಇಡಿಸಿ ಆನೆ ಮಾಡಿ ಕೇಳ್ತೀನಿ ಅಂತ ಅಂದರು. ಆಗ ರಾಮ್, ಹಾಗೇನಾದರೂ ಕೇಳಿದಿದ್ರೆ ನೀನು ಏನು ಹೇಳ್ತಿದ್ದೆ ಅಜಿತಾ? ಸುಳ್ಳು ಹೇಳ್ತಿದ್ದ ಅಲ್ಲ, ಆನೆ ಮಾಡಿ ಹೇಗೆ ಸುಳ್ಳು ಹೇಳೋಕೆ ಆಗುತ್ತೆ? ಆಮೇಲೆ ಹೆಚ್ಚು ಕಡಿಮೆ ಆಗಿ ಹೋದರೆ? ಆಗ ದೇವಯಾನಿ, ಅಶ್ವಿನಿ ಹೇಳಿದ ಸುಳ್ಳಿಗೆ ನಿಮ್ಮಮ್ಮ ಕೋಮಾಗೆ ಹೋಗ್ಬಿಟ್ಟು ಇನ್ನು ಈಗ ನೀವಿಬ್ರು ದೂರ ಇರೋದು ಅದೇ ಕಾರಣಕ್ಕೆ, ಹಾಗಾದರೆ ಅದೇ ಸತ್ಯ ಅಂತ ಸಂಗೀತ ಅಂದ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ? ಆಗ ಶ್ರವಣ್, ಅಯ್ಯೋ ದೇವಯಾನಿ ಹಾಗೆಲ್ಲ ಮಾತಾಡಬೇಡ. ದೇವಯಾನಿ, ಹೌದು ಕಣೋ ಅಜಿತಾ, ಭೂಮಿಗೂ ಸತ್ಯ ಹೇಳು ಅಂತ ಎಷ್ಟು ಬಲವಂತ ಮಾಡಿಬಿಟ್ಲು ಗೊತ್ತಾ ಅಕ್ಕ, ಅದೃಷ್ಟ ಆ ಹುಡುಗಿ ಬಾಯ್ ಬಿಡಲಿಲ್ಲ ಗೊತ್ತಾ. ಆಗ ನಚ್ಚಿ, ಆದರೂ ಇವತ್ತು ಅಮ್ಮನ್ನ ನೋಡಿ ನನಗೆ ಭಯ ಆಗಿ ಹೋಯ್ತು ಬ್ರೋ, ಅಂಥದ್ದು ಏನಾಯ್ತೋ? ಆಗ ರಾಮ್, ನಿಜ ಹೇಳಿ ಅಜಿತ್ಗೂ ಭೂಮಿಗೂ ಏನಾಗಿದೆ ಅಂತ ಕಿರ್ಸ್ತಾ ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಲು ಕಣೋ. ಅಮ್ಮ ಇದ್ದಕ್ಕಿದ್ದ ಹಾಗೆ ಏದುಸಿರು ಬಿಡೋದಕ್ಕೆ ಶುರು ಮಾಡಿಬಿಟ್ರು. ಆಗ ಅಜ್ಜಿ, ನಾನು ಏನು ಸಮಾಧಾನ ಹೇಳಿದ್ರು ಕೇಳಿಲ್ಲ, ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಶುರುವಾಗಿಬಿಡ್ತು. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ದೇವಯಾನಿ, ಗಂಡನ ಬೆಲೆ ನನ್ನ ಹಾಗೆ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು. ಭೂಮಿ ಚೆನ್ನಾಗಿದ್ದು ಎಷ್ಟು ಬೇಕಾದರೂ ಹೊಡೆದಾಡ್ಕೊಳ್ಳಿ, ಬಡ್ದಾಡ್ಕೊಳ್ಳಿ, ಗಲಾಟೆ ಮಾಡ್ಕೊಳ್ಳಿ, ಆದರೆ ಒಟ್ಟಿಗೆ ಇರಿ. ಆಗ ನಚ್ಚಿ, ಅಮ್ಮನಿಗೋಸ್ಕರನಾದರೂ ಈ ಮನಸ್ತಾಪನ ಬಿಟ್ಟು ಹೋಗಿ ಬನ್ನಿ ಅತ್ತಿಗೆ. ಆಗ ಅಜಿತ್, ಆಯಿತು, ಅಮ್ಮನಿಗೋಸ್ಕರ ನಾನು ಅವಳನ್ನು ಮೀಟಾಗಿ ಮಾತಾಡ್ತೀನಿ, ಓಕೆನಾ? ಆಗ ಭೂಮಿ, ಎಲ್ಲಿ ಮೀಟ್ ಮಾಡಬೇಕಂತೆ? ಆಗ ಸತ್ಯನ, ನಚ್ಚಿ ಲೊಕೇಶನ್ ಶೇರ್ ಮಾಡ್ತಾನಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.